ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಸಹೃದಯ ಬಂಧುಗಳೇ, ಈ ಸಾಲಿನ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ನಾನು ಪರಿಚಯ ಮಾಡಿಕೊಡಲು ಆಯ್ಕೆ ಮಾಡಿಕೊಂಡಿರುವ ಕನ್ನಡದ ಒಂದು ಸುಕೃತಿ ಛಂದಶಾಸ್ತ್ರ ಕ್ಷೇತ್ರದಲ್ಲಿ ತುಂಬ ಪ್ರಮುಖವಾದಂತಹ ಒಂದು ಕೃತಿ ಛಂದೋಂಬುದಿ. ಈ ಛಂದೋಂಬುದಿ ಎನ್ನುವಂತಹ ಕೃತಿಯನ್ನು ಪರಿಚಯ ಮಾಡಿಕೊಡುವ ಪ್ರಯತ್ನವನ್ನು ಈ ಒಂದು ಸಮಯದಲ್ಲಿ ನಾನು ಮಾಡ್ತಾ ಇದ್ದೀನಿ. ಬಂಧುಗಳೇ, ಛಂದಸ್ಸು ಎಂದರೆ ಏನು ಎನ್ನುವುದನ್ನು ಕುರಿತು ನಾವೆಲ್ಲರೂ ಕೂಡ ಬಹು ಹಿಂದಿನಿಂದ ಗಮನಿಸಿರುತ್ತೇವೆ. ಕಾವ್ಯ ರಚನೆಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಶಾಸ್ತ್ರೀಯವಾಗಿ ತಿಳಿಸಿಕೊಡುವಂತಹ ಒಂದು ಶಾಸ್ತ್ರವನ್ನು, ಅಂದರೆ ಕವಿತೆಗಳ ರಚನೆಗೆ ಪೂರಕವಾಗಿರುವಂತಹ ನಿಯಮಗಳ ವಿವರಣೆಯನ್ನು ಕೊಡುವ ಶಾಸ್ತ್ರೀಯವಾದಂತಹ ಕೃತಿಗಳನ್ನು ನಾವು ಛಂದಶಾಸ್ತ್ರಗಳು ಎಂದು ಕರೆಯುತ್ತೇವೆ. ಅಂದರೆ ಕಾವ್ಯ ರಚನೆಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಛಂದಶಾಸ್ತ್ರಗಳು ನಮಗೆ ತಿಳಿಸಿಕೊಡುತ್ತವೆ. ಭರತಖಂಡದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕಾವ್ಯ ಎನಿಸಿಕೊಳ್ಳದಿದ್ದರೂ ಕೂಡ ಕಾವ್ಯಗಳಿಗೆಲ್ಲದಕ್ಕೂ ತಾಯಿಬೇರು ಎನ್ನುವಂತೆ ಸೃಷ್ಟಿಯಾಗಿರುವಂತಹ ವೇದಗಳು ಏನಿವೆ, ಆ ವೇದಗಳನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿಯೇ ಛಂದಸ್ಸಿನ ಜ್ಞಾನವನ್ನು ಬಹುಮುಖ್ಯವಾದ ಅಥವಾ ಅವಶ್ಯಕವಾದ ಜ್ಞಾನ ಎಂಬುದಾಗಿ ತೀರ್ಮಾನ ಮಾಡಲಾಗಿತ್ತು. ವೇದಗಳನ್ನು ಅಧ್ಯಯನ ಮಾಡುವುದಕ್ಕೆ ಬೇಕಾಗುವಂತಹ ಪೂರಕವಾದ, ಅಂದರೆ ವೇದಾಂಗಗಳು ಅಂತ ಏನು ಕರೀತಾ ಇದ್ರೂ, ವೇದಾಧ್ಯಯನಕ್ಕೆ ಪೂರಕವಾಗುವ ಅಥವಾ ಸಹಾಯಕವಾಗುವ ಅಂಶಗಳಲ್ಲಿ ತಾವು ಗಮನಿಸಿದ್ದರೆ ಶಿಕ್ಷ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಇವೆಲ್ಲಕ್ಕಿಂತ ಮುಖ್ಯವಾದದ್ದು ಛಂದಸ್ಸು. ಶಿಕ್ಷಾ, ಕಲ್ಪ, ವ್ಯಾಕರಣ ಅಂತ ಹೇಳ್ತಿದ್ದಂಗೆ ನಮಗೆ ವೇದಾಂಗಗಳು ನೆನಪಾಗುತ್ತವೆ. ಆ 6 ವೇದಾಂಗಗಳು ಏನಿವೆ, ಷಡಂಗಗಳು ಅಂತಲೇ ಕರೀತಾ ಇದ್ವಿ, ಅವುಗಳಲ್ಲಿ ಮುಖ್ಯವಾದದ್ದು ವ್ಯಾಕರಣ ಮತ್ತು ಛಂದಸ್ಸು. ಈ ಛಂದಸ್ಸನ್ನು ಕುರಿತಂತೆ ನಮ್ಮಲ್ಲಿ ಸಾಕಷ್ಟು ಜನ ಛಾಂದಸಿಗರು, ಛಂದೋ ತಜ್ಞರು ತಮ್ಮದೇ ಆದ ಕೃತಿಗಳನ್ನು ಕೊಟ್ಟಿದ್ದಾರೆ. ಪುರಾಣದ ಹಿನ್ನೆಲೆಯಲ್ಲಿ ಶಿವ ಉಮೆಗೆ, ಅಂದರೆ ತನ್ನ ಪತ್ನಿಯಾದ ಪಾರ್ವತಿಗೆ ಛಂದಶಾಸ್ತ್ರವನ್ನು ವಿವರಿಸಿದ್ದಾನೆ ಎಂಬುದಾಗಿ ಸಂಸ್ಕೃತದಲ್ಲಿ ಅತ್ಯಂತ ಪ್ರಾಚೀನ ಛಾಂದಸಿಗನಾದಂತಹ ಪಿಂಗಳ ಎನ್ನುವಂತಹ ಛಾಂದಸಿಗ, ಛಂದೋಶಾಸ್ತ್ರಜ್ಞ, ತನ್ನ ಛಂದಶಾಸ್ತ್ರ ಎನ್ನುವ ಸಂಸ್ಕೃತ ಕೃತಿಯಲ್ಲಿ ಬರೆದಿದ್ದಾನೆ. ಶಿವನು ತನ್ನ ಪತ್ನಿಯಾದ ಉಮೆಗೆ ಈ ಕಾವ್ಯ ರಚನೆಗೆ ಸಂಬಂಧಪಟ್ಟ ನಿಯಮಗಳನ್ನು ಹೇಳಿದ್ದಾನೆ, ವಿವರಿಸಿದ್ದಾನೆ, ಅದನ್ನೇ ನಾನು ಬರೆಯುತ್ತಿದ್ದೇನೆ ಎಂಬುದಾಗಿ ಛಂದಶಾಸ್ತ್ರದ ಪ್ರಾರಂಭದಲ್ಲಿಯೇ ಸಂಸ್ಕೃತ ಛಂದೋತಜ್ಞನಾದಂತಹ ಪಿಂಗಳ ತನ್ನ ಕೃತಿಯಲ್ಲಿ ಹೇಳಿಕೊಂಡಿದ್ದಾನೆ. ಆನಂತರ ಸಂಸ್ಕೃತದಲ್ಲಿ ಬೇರೆ 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 ಛಂದಸಿಗರು ಕಾಣಿಸಿಕೊಳ್ಳುತ್ತಾರೆ. ನಮ್ಮ ಕನ್ನಡದಲ್ಲಿ ಕೆಲವರು ಇಂತಹ ಛಂದೋತಜ್ಞರು ಛಂದಸ್ಸಿನ ನಿಯಮಗಳನ್ನು ಕುರಿತಂತಹ ಕೃತಿಗಳನ್ನು ಬರೆದಿದ್ದಾರೆ. ಅವರಲ್ಲೆಲ್ಲ ತುಂಬ ಪ್ರಸಿದ್ಧನಾದವನು ಒಂದನೇ ನಾಗವರ್ಮ ಎನ್ನುವಂತಹ ಒಬ್ಬ ಕವಿ ಮತ್ತು ಛಾಂದಸಿಗ. ಈತ ಕಾವ್ಯವನ್ನೂ ಬರೆದಿರುವುದರಿಂದ ಇವನನ್ನು ಕವಿ ಎಂದು ಕರೆಯುತ್ತೇವೆ, ಮತ್ತು ಈತ ಛಂದೋ ಗ್ರಂಥವನ್ನು ಬರೆದಿರುವುದರಿಂದ ಈತನನ್ನು ಛಾಂದಸಿಗ ಎಂದು ಕರೆಯುತ್ತೇವೆ. ಆತ್ಮೀಯ ಬಂಧುಗಳೇ, ಕ್ರಿಸ್ತ ಶಕ 10ನೆಯ ಶತಮಾನದ ಕೊನೆಯ ದಶಕಗಳಲ್ಲಿ ಇದ್ದಂತಹವನು ಒಂದನೇ ನಾಗವರ್ಮ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ನಾಗವರ್ಮ ಎನ್ನುವಂತಹ ಕವಿಗಳು ಇಬ್ಬರು ಬರುತ್ತಾರೆ. 3 ಜನರಲ್ಲಿ ಒಬ್ಬನ ಬಗೆಗೆ ಜಾಸ್ತಿ ವಿಚಾರಗಳು ತಿಳಿದು ಬಂದಿಲ್ಲ, ಆದರೆ ಇಬ್ಬರು ನಾಗವರ್ಮ ಎನ್ನುವಂತಹ ಹೆಸರಿನ ಕವಿಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕ್ರಿಸ್ತಶಕ 10ನೆಯ ಶತಮಾನದ ಕೊನೆಯ ಭಾಗದಲ್ಲಿದ್ದಂತಹ ನಾಗವರ್ಮ ಎನ್ನುವಂತಹ ಒಬ್ಬ ವೈಷ್ಣವ ಧರ್ಮೀಯನಾದ ಒಬ್ಬ ಕವಿ ಮೊದಲು ನಮಗೆ ದೊರೆಯುವುದರಿಂದ ಆತನನ್ನು ಒಂದನೇ ನಾಗವರ್ಮ ಎಂದು, ಕ್ರಿಸ್ತಶಕ 1160 ಸುಮಾರಿನಲ್ಲಿ, ಅಂದರೆ 12ನೇ ಶತಮಾನದ ಮಧ್ಯಭಾಗದಲ್ಲಿ ಇದ್ದಂತಹ ಮತ್ತೊಬ್ಬ ನಾಗವರ್ಮ ಎನ್ನುವಂತಹ ಒಬ್ಬ ವಿದ್ವಾಂಸ ನಮ್ಮಲ್ಲಿ ಸಿಗುವುದರಿಂದ ಅವನನ್ನು 2ನೇ ನಾಗವರ್ಮ ಎಂದು ಕರೆಯುತ್ತೇವೆ. ಇಬ್ಬರೂ ಕೂಡ, ಈ 1ನೇ ನಾಗವರ್ಮ ಮತ್ತು 2ನೇ ನಾಗವರ್ಮ ಇಬ್ಬರೂ ಕೂಡ ಪ್ರಕಾಂಡ ಪಂಡಿತರು ಎಂಬುದು ಅವರ ಸಾಹಿತ್ಯಕ್ಕೆ ಕೊಡುಗೆಯನ್ನು ಗಮನಿಸಿದಾಗ ನಮಗೆ ತಿಳಿದು ಬರುತ್ತದೆ. ಕ್ರಿಸ್ತಶಕ 7ನೆಯ ಶತಮಾನದಲ್ಲಿ ಸಂಸ್ಕೃತದಲ್ಲಿ ಬಾಣಭಟ್ಟ ಎನ್ನುವವನಿಂದ ರಚಿತವಾದಂತಹ ಗದ್ಯ ಕೃತಿ ಕಾದಂಬರಿ ಎನ್ನುವಂತಹ ಒಂದು ಗದ್ಯ ಕೃತಿಯನ್ನು ಅಧ್ಯಯನ ಮಾಡಿ ಅದನ್ನು ಕನ್ನಡದಲ್ಲಿ ರೂಪಾಂತರಗೊಳಿಸಿ ಚಂಪೂ ಕಾವ್ಯವನ್ನಾಗಿ ಮಾಡಿದವನು ಇದೇ ಒಂದನೇ ನಾಗವರ್ಮ. ಇವನು ತನ್ನ ಕಾವ್ಯಕ್ಕೆ, ಅಂದರೆ ಬಾಣಭಟ್ಟ ಬರೆದಿದ್ದಂತಹ ಗದ್ಯ ಕೃತಿ ಕಾದಂಬರಿ ಎನ್ನುವ ಕೃತಿಯನ್ನು ಕನ್ನಡದಲ್ಲಿ ರಚಿಸುವಾಗ ತನ್ನ ಕೃತಿಗೆ
ಕರ್ನಾಟಕ ಕಾದಂಬರಿ ಎಂಬುದಾಗಿ ಹೆಸರಿಟ್ಟಿದ್ದಾನೆ. ಅದ್ಭುತವಾದ ಶೃಂಗಾರ ರಸ ಪ್ರಧಾನವಾದ ಒಂದು ಪ್ರೇಮ ಕಾವ್ಯ ಎಂಬುದಾಗಿ 1ನೇ ನಾಗವರ್ಮ ವಿರಚಿಸಿದಂತಹ ಕರ್ನಾಟಕ ಕಾದಂಬರಿಯನ್ನು ಗುರುತಿಸಲಾಗಿದೆ. ಅತ್ಯಂತ ಅದ್ಭುತವಾದಂತಹ ಒಂದು ಕಾವ್ಯ. ಆ ಕಾವ್ಯ ಬರೆದದ್ದಲ್ಲದೆ 1ನೇ ನಾಗವರ್ಮ ಶಾಸ್ತ್ರಜ್ಞನೂ ಆದದ್ದರಿಂದ ಛಂದೋಂಬುದಿ ಎನ್ನುವಂತಹ ಕೃತಿಯನ್ನು ಬರೆದಿದ್ದಾನೆ. ತನ್ನ ಕೃತಿಯ ಪ್ರಾರಂಭದಲ್ಲಿಯೇ, ಅಂದರೆ ಛಂದೋಂಬುದಿಯ ಪ್ರಾರಂಭದಲ್ಲಿಯೇ ನಾಗವರ್ಮ ಪಿಂಗಳ, ಜಯದೇವ ಮೊದಲಾದವರಿಗೆ ನಾನು ಋಣಿಯಾಗಿದ್ದೇನೆ, ಶಿವನು ಉಮೆಗೆ ಹೇಳಿದಂತಹ ಛಂದಶಾಸ್ತ್ರವನ್ನು ಪಿಂಗಳನು ಬರೆದಿದ್ದಾನೆ, ಆನಂತರ ಪಿಂಗಳನನ್ನು ಅನುಸರಿಸಿ ಜಯದೇವನೂ ಬರೆದಿದ್ದಾನೆ, ಅವರನ್ನು ಅನುಸರಿಸಿ ನಾನು ಕನ್ನಡದಲ್ಲಿ ಛಂದೋಂಬುದಿ ಎನ್ನುವಂತಹ ಈ ಶಾಸ್ತ್ರ ಗ್ರಂಥವನ್ನು ಬರೆಯುತ್ತಿದ್ದೇನೆ ಎಂಬುದಾಗಿ 1ನೇ ನಾಗವರ್ಮ ಹೇಳಿಕೊಂಡಿದ್ದಾನೆ. ಕವಿಯೂ ಮತ್ತು ಛಾಂದಸಿಗನೂ ಆಗಿದ್ದಂತಹ 1ನೇ ನಾಗವರ್ಮ ತನ್ನ ಛಂದೋಂಬುದಿ ಎನ್ನುವ ಕೃತಿಯಲ್ಲಿ ನಮ್ಮ ಸಂಸ್ಕೃತದಲ್ಲಿ ಮತ್ತು ಸಂಸ್ಕೃತ ಪ್ರಭಾವದಿಂದ ಕನ್ನಡದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಕೆಲವು ಛಂದೋ ವೃತ್ತಗಳನ್ನು, ಅಂದರೆ ಪದ್ಯ ಜಾತಿಗಳನ್ನು ತುಂಬ ವಿವರವಾಗಿ ಲಕ್ಷ್ಯ ಅಂದರೆ ನಿದರ್ಶನ ಸಹಿತವಾಗಿ ಆತ ವಿವರಿಸಿದ್ದಾನೆ. ಛಂದೋಂಬುದಿ ಎನ್ನುವಂತಹ ಈ ಶಾಸ್ತ್ರ ಗ್ರಂಥದಲ್ಲಿ 6 ಅಧಿಕಾರಗಳು ಎಂದು ಕರೆಯುತ್ತಾನೆ. ನಾವು ಯಾವುದನ್ನು ಅಧ್ಯಾಯ ಅಥವಾ ಭಾಗ ಅಂತ ಕರಿತೀವೋ, ಛಂದೋಂಬುದಿಯಲ್ಲಿ 6 ಅಧಿಕಾರಗಳು, ಅಧಿಕಾರ ಅಂತ ಕರೀತಾನೆ ಅವನು. ಮೊದಲನೆಯ ಅಧಿಕಾರದಲ್ಲಿ, ಅಂದರೆ ಮೊದಲನೆಯ ಅಧ್ಯಾಯದಲ್ಲಿ ಛಂದಸ್ಸಿನ ಮೂಲ ವಿಚಾರಗಳಾದಂತಹ ಪ್ರಾಸ, ಗಣ, ಪ್ರಸ್ತಾರ, ಲಘು, ಗುರು, ಯತಿ ಇವುಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮೊದಲನೆಯ ಅಧಿಕಾರದಲ್ಲಿ ವಿವರಿಸುವ 1ನೇ ನಾಗವರ್ಮ ತನ್ನ 2ನೆಯ ಅಧಿಕಾರದಲ್ಲಿ ಸಂಸ್ಕೃತ ಛಂದಸ್ಸಿನಲ್ಲಿ ತುಂಬ ಪ್ರಸಿದ್ಧವಾದಂತಹ ಅಕ್ಷರ ವೃತ್ತಗಳು, ಅವುಗಳಲ್ಲಿ ಸಮವೃತ್ತಗಳು, ವಿಷಮ ವೃತ್ತಗಳು, ಅರ್ಧ ಸಮವೃತ್ತಗಳು ಅಂತ ಹೇಗಿವೆಯೋ ಆ ಎಲ್ಲ ವೃತ್ತಗಳನ್ನು ಕೂಡ, ಅದರಲ್ಲೂ ಸಮವೃತ್ತಗಳಲ್ಲಿ ಬರುವ 26 ಬಗೆಗಳನ್ನು ಉದಾಹರಣೆ ಸಹಿತವಾಗಿ ವಿವರವಾಗಿ ಸಂಸ್ಕೃತದಲ್ಲಿ ಇದ್ದಂತಹ ಉಕ್ತೆ, ಅತ್ಯುಕ್ತೆ ಎನ್ನುವ ಆ ಛಂದಸ್ಸಿನಿಂದ ಹಿಡಿದು ಕೊನೆಯ 26ನೆಯ ಆ ಉತ್ಕೃಷ್ಟ ಅಲ್ಲಿಯವರೆಗೂ ಕೂಡ ಆತ ವಿವರವಾಗಿ ಛಂದಸ್ಸಿನ ವಿವರವನ್ನು ತನ್ನ ಛಂದೋಂಬುದಿಯಲ್ಲಿ ವಿವರಿಸುತ್ತಾನೆ 1ನೇ ನಾಗವರ್ಮ. ಮುಂದಿನ ಅಧಿಕಾರಗಳಲ್ಲಿ ನಾಗವರ್ಮ ನಮ್ಮ ಕನ್ನಡದ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭಿಸುತ್ತಾನೆ. ಅದರಲ್ಲಿಯೂ ಮುಖ್ಯವಾಗಿ 5ನೆಯ ಅಧಿಕಾರದಲ್ಲಿ ನಮ್ಮ ಕರ್ನಾಟಕದ, ಅಂದರೆ ಕನ್ನಡ ಭಾಷೆಯಲ್ಲಿಯೇ ರೂಢಿಯಲ್ಲಿದ್ದಂತಹ ವಿಶಿಷ್ಟವಾದ ಕನ್ನಡದ ಕೆಲವು ಛಂದೋರೂಪಗಳನ್ನು ಆತ ಹೆಸರಿಸುತ್ತಾನೆ, ಒಂದು ಪಟ್ಟಿ ಮಾಡಿ ಕೊಡುತ್ತಾನೆ. ಜೊತೆಗೆ ಅವುಗಳ ಲಕ್ಷ್ಯ ಪದ್ಯಗಳನ್ನೂ 1ನೇ ನಾಗವರ್ಮ ತಂದಿದ್ದಾನೆ. ಇಂತಹ ಒಂದು ಛಂದೋಂಬುದಿ ಎನ್ನುವ ಕೃತಿ ಕನ್ನಡಿಗರಿಗೆ ಚಿರಪರಿಚಿತವಾಗಿರುತ್ತದೆ. ಓದುಗರಿಗಂತೂ ಇದು ಮತ್ತೆ ಛಂದಸ್ಸಿನ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಕೇಳಿಸ್ತಾನೆ ಇರ್ತದೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ 1862ರಲ್ಲಿ, ಅಂದರೆ 19ನೇ ಶತಮಾನದ ಮಧ್ಯಭಾಗದ ಸುಮಾರಿನಲ್ಲಿಯೇ ಇದನ್ನು ನಮ್ಮಲ್ಲಿ ಒಬ್ಬ ದೊಡ್ಡ ವಿದ್ವಾಂಸರು, ಗ್ರಂಥ ಸಂಪಾದನಾ ತಜ್ಞರಾಗಿದ್ದಂತಹವರು ಬಸವರಾಜಯ್ಯ ಮಡಿವಾಳಯ್ಯ ಕುಂದಗೋಳ ಎನ್ನುವಂಥವರು ಈ ಒಂದು ನಾಗವರ್ಮನ ಛಂದೋಂಬುದಿಯನ್ನು 1862ರಲ್ಲಿ ಶಾಸ್ತ್ರೀಯವಾಗಿ ಸಂಪಾದಿಸಿ ಅವತ್ತು ಕಲ್ಲಚ್ಚಿನ ಮುದ್ರಣವಾಗಿ ಅದನ್ನು ಪ್ರಕಟಿಸಿದ್ದರಂತೆ. ಅದಾದ ನಂತರ 1874ರ ಸುಮಾರಿಗೆ ಪಾಶ್ಚಾತ್ಯ ವಿದ್ವಾಂಸರಲ್ಲಿ ಒಬ್ಬರಾದಂತಹ, ನಮಗೆಲ್ಲ ಗೊತ್ತಿರುವಂತೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಬಂದು ಕನ್ನಡ ನಾಡಿಗೆ, ಕನ್ನಡ ಸಾರಸ್ವತ ಲೋಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟು ಹೋದಂತಹ ಫ್ಲೀಟ್, ರೈಸ್, ಕಿಟ್ಟೆಲ್ ಅಂತ ಏನು ಹೇಳ್ತಾ ಇರ್ತೀವಿ, ಅವರಲ್ಲಿ ಒಬ್ಬರಾದಂತಹ ಫರ್ಡಿನೆಂಡ್ ಎಫ್ ಕಿಟ್ಟೆಲ್ ಅವರು 1874ರಲ್ಲಿ ಛಂದೋಂಬುದಿ ಎನ್ನುವ ಕೃತಿಯನ್ನು ಮತ್ತೊಮ್ಮೆ ಶಾಸ್ತ್ರೀಯವಾಗಿ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಇದಾದ ನಂತರ ಎಚ್.ಎಸ್. ರಾಮಯ್ಯಂಗಾರರು, ಕುಕ್ಕಿಲ ಕೃಷ್ಣ ಭಟ್ಟರು, ಟಿ.ವಿ. ವೆಂಕಟಾಚಲ ಶಾಸ್ತ್ರಿಯವರು, ಹೀಗೆ ಬೇರೆ ಬೇರೆ ವಿದ್ವಾಂಸರು ಛಂದೋಂಬುದಿಯನ್ನು ತಮ್ಮದೇ ಆದ ರೀತಿಯಲ್ಲಿ ಬೇರೆ ಹಸ್ತಪ್ರತಿಗಳಿಂದ ಸಂಪಾದಿಸಿ ಪ್ರಕಟಿಸಿದ್ದಾರೆ. ನಾವು ಅಂತಹ ಪ್ರಕಟಿತ ಕೃತಿಯನ್ನು ಇಟ್ಕೊಂಡು ಇವತ್ತು ಅಧ್ಯಯನ ಮಾಡಿ ಅದರ ಬಗ್ಗೆ ಮಾತನಾಡಬೇಕಾಗ್ತದೆ. ಬಂಧುಗಳೇ, ಈಗಾಗಲೇ ಹೇಳಿದಂತೆ ಛಂದೋಂಬುದಿಯಲ್ಲಿ ಬರುವ 5ನೇ ಅಧಿಕಾರದಲ್ಲಿ ನಮ್ಮ ಕನ್ನಡ ವಿಷಯ, ಅಂದರೆ ಕರ್ನಾಟ ವಿಷಯ ಜಾತಿ ಅಂತ ಹೇಳಿ ನಮ್ಮ ಅಚ್ಚ ಕನ್ನಡ ಛಂದಸ್ಸಿನ ಕೆಲವು ಪದ್ಯ ಜಾತಿಗಳನ್ನು ನಾಗವರ್ಮ ನಮಗೆ ಪಟ್ಟಿ ಮಾಡಿ ಕೊಡುತ್ತಾನೆ. ತಾವು ಕೇಳಿರಬಹುದು, ಈಗ ನಾವೆಲ್ಲ ಕಂದ ಪದ್ಯ, ರಗಳೆ ಅಂತ ಮಾತಾಡ್ತೀವಲ್ಲ, ಇವು ಯಾವೂ ಕೂಡ ಅಚ್ಚ ಕನ್ನಡದ ಛಂದೋರೂಪಗಳಲ್ಲ. ಆದರೆ ನಮ್ಮ ಕನ್ನಡ ಕವಿಗಳಿಗೆ ತುಂಬ ಪ್ರಿಯವಾಗಿದ್ದಂಥದ್ದು ಕಂದಪದ್ಯ. ಆ ಕಂದಪದ್ಯ ಮತ್ತು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಏನು ಕರಿತೀವಿ, ಉತ್ಪಲಮಾಲ, ಚಂಪಕಮಾಲ, ಸ್ರಗ್ಧರ, ಮಹಾಸ್ರಗ್ಧರ, ಶಾರ್ದೂಲ ವಿಕ್ರೀಡಿತ, ಮತ್ತೇಭ ವಿಕ್ರೀಡಿತ ಇವೆಲ್ಲವೂ ಕೂಡ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವಂತಹ ಛಂದೋರೂಪಗಳು. ಅಂತಹ ಛಂದೋರೂಪಗಳ ಬಗೆಗೂ ವಿವರಿಸುತ್ತಾನೆ. ಕಂದಪದ್ಯ ಎಂದರೇನು,
ವೃತ್ತಗಳು ಎಂದರೇನು, ರಗಳೆ ಎಂದರೇನು, ಇವೆಲ್ಲವನ್ನೂ ನನ್ನ 2, 3ನೇ ಅಧಿಕಾರಗಳಲ್ಲಿ ವಿವರಿಸುವ 1ನೇ ನಾಗವರ್ಮ 5ನೆಯ ಅಧಿಕಾರದಲ್ಲಿ, ಅಧಿಕಾರ ಅಂದರೆ ಅಧ್ಯಾಯ, ಆ 5ನೇ ಅಧಿಕಾರದಲ್ಲಿ ಅಚ್ಚ ಕನ್ನಡ ಛಂದೋರೂಪಗಳು ಅಂತ 10 ಛಂದೋರೂಪಗಳನ್ನು ಹೆಸರಿಸುತ್ತಾನೆ. ಅವುಗಳನ್ನು ಆತ ವಿಶೇಷವಾಗಿ ಬೇರೆ ಭಾಷೆಯಲ್ಲಿ ಇಲ್ಲದೇ ಇರುವ ನಮ್ಮ ಕರ್ನಾಟ ಅಂದರೆ ಕನ್ನಡ ನಾಡಿನಲ್ಲಿದ್ದಂತಹ ಕರ್ನಾಟ ವಿಷಯ ಜಾತಿ ಎಂದು ಹೆಸರಿಸಿ ಅವಕ್ಕೊಂದು ಹೆಸರು ಕೊಟ್ಟು ಅವುಗಳನ್ನು ಒಂದು ಪದ್ಯದಲ್ಲಿ ಪಟ್ಟಿ ಮಾಡಿಕೊಡುತ್ತಾನೆ. 10 ಛಂದೋರೂಪಗಳನ್ನು ಈ ಪದ್ಯದಲ್ಲಿ ನಮಗೆ 1ನೇ ನಾಗವರ್ಮ ತೋರಿಸಿದ್ದಾನೆ. ಮದನವತಿ, ಅಕ್ಕರಂ, ಚೌಪದಿ, ಗೀತಿಕೆ, ಏಳೆ, ತಿವದಿ. ತಿವದಿ ಅಂದರೆ ನಮಗೆಲ್ಲ ಗೊತ್ತಿರುವ ತ್ರಿಪದಿ ಇದೆಯಲ್ಲ, ಅದನ್ನು ನಾವು ತಿವದಿ ಅಂತ ಕರೀತಾರೆ. ಉತ್ಸಾಹಂ ಅನ್ನೋದು ಮತ್ತೊಂದು ಛಂದೋರೂಪ. ಷಟ್ಪದಿ, ಹೌದು ಷಟ್ಪದಿ ಕೂಡ. ಅಕ್ಕರಿಕೆ, ಕರಂ ಚೆಲ್ ವದವಿದ ಅಂದರೆ ಅದನ್ನು ತುಂಬ ಪ್ರಸಿದ್ಧವಾದಂತಹ ಛಂದೋ ವತಂಸ, ವಸಂತ ಅಲ್ಲ, ಛಂದೋ ವತಂಸಂ ಅಬ್ಜದಳಾಕ್ಷಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಂಧುಗಳೇ, ನಮ್ಮ ಅಚ್ಚ ಕನ್ನಡದ 10 ಛಂದೋರೂಪಗಳನ್ನು ನಾಗವರ್ಮ ಈ ಪದ್ಯದಲ್ಲಿ ಸೂಚಿಸಿದ್ದಾನೆ. ಈ ಛಂದೋಂಬುದಿ ಎನ್ನುವಂಥ ಕೃತಿಯನ್ನು ತನ್ನ ಪತ್ನಿಗೆ ಹೇಳುತ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಇದನ್ನು ಆತ ರಚಿಸಿದ್ದಾನೆ. ಪ್ರತಿ ಪದ್ಯದಲ್ಲೂ ಕೂಡ ಅಬ್ಜದಳಾಕ್ಷಿ, ಇಂದು ನಿಭಾನನೆ ಅಂತ ತನ್ನ ಪತ್ನಿಯನ್ನು ಸಂಬೋಧಿಸಿ ಆತ ಹೇಳುವುದನ್ನು ನಾವು ಗಮನಿಸಬಹುದಾಗಿದೆ. ಅಂದರೆ ಶಿವನು ಉಮೆಗೆ ಹೇಳಿದ್ದ ಎನ್ನುವ ಒಂದು ತಂತ್ರವನ್ನು ಬಳಸಿಕೊಂಡು ಅವತ್ತು ಪಿಂಗಳ ಹೇಳಿದ್ದ ನಾಗವರ್ಮ ತನ್ನ ಕೃತಿಯಲ್ಲಿ ತಾನು ತನ್ನ ಪತ್ನಿಗೆ ಈ ಛಂದಸ್ಸಿನ ವಿಚಾರಗಳನ್ನು ತಿಳಿಸಿಕೊಡುತ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಹೇಳ್ತಾನೆ. ನೋಡಿ, ಈ ಪದ್ಯದಲ್ಲೂ ಕೂಡ ಅಬ್ಜದಳಾಕ್ಷಿ, ಕಮಲದಂತಹ ಕಣ್ಣುಳ್ಳವಳೆ ಅಂದರೆ ಸುಂದರವಾದಂತಹ ವದನವನ್ನು ಹೊಂದಿರುವವಳೆ ಅಂತ ಹೇಳಿ ತನ್ನ ಈ ಪದ್ಯದ ಪಾದ ಪೂರ್ಣ ಮಾಡುವುದಕ್ಕಾಗಿ ಅವಳ ಒಂದು ಸಂಬೋಧನೆಯನ್ನು ಕೂಡ ಈ ಪದ್ಯದಲ್ಲಿ ತರುತ್ತಾನೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಮದನವತಿ, ಅಕ್ಕರ, ಚೌಪದಿ, ಗೀತಿಕೆ, ಏಳೆ, ತಿವದಿ, ಉತ್ಸಾಹ, ಅಕ್ಕರಿಕೆ ಇವೆಲ್ಲ ಇದಾವಲ್ಲ, ಷಟ್ಪದಿ ಮತ್ತು ನಮ್ಮ ಛಂದೋ ವತಂಸ, ಇವು ಇವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಕೆಲವು ಇಲ್ಲ. ಆದರೆ ತ್ರಿಪದಿ ಮತ್ತು ಷಟ್ಪದಿ ಎನ್ನುವಂಥ ಈ ಛಂದೋರೂಪಗಳು ಬಹು ಹಿಂದಿನಿಂದಲೂ ನಮ್ಮಲ್ಲಿ ರೂಢಿಯಲ್ಲಿವೆ. ಇವತ್ತೂ ಕೂಡ ನಾವು ಅವುಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೇವೆ. ಮದನವತಿ, ಅಕ್ಕರ ಇವು ಸ್ವಲ್ಪ ಕಡಿಮೆ. ಆದರೆ ಅಕ್ಕರದಲ್ಲಿಯೂ ಕೂಡ ಪಿರಿಯಕ್ಕರ, ದೊರೆಯಕ್ಕರ, ನಡುವಣಕ್ಕರ, ಕಿರಿಯಕ್ಕರ ಹೀಗೆ ಪ್ರಭೇದಗಳು ಬರುತ್ತವೆ. ಅವೆಲ್ಲವನ್ನೂ ಕೂಡ ನಮ್ಮ 1ನೇ ನಾಗವರ್ಮ ಲಕ್ಷ್ಯ ಸಹಿತವಾಗಿ ವಿವರಿಸುತ್ತಾನೆ. ಈಗ ಉದಾಹರಣೆಗೆ ನಾನು ತ್ರಿಪದಿ ಅಂತ ನಾವು ಕರಿತೀವಲ್ಲ, ನಮ್ಮ ಅಚ್ಚ ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರಿತೀವಿ. ಇಡೀ ಕನ್ನಡ ಸಾಹಿತ್ಯದ ಗಂಗೋತ್ರಿ ಅಂತ ಕರಿತೀವಿ. ಕ್ರಿಸ್ತಶಕ 700ರ ಸುಮಾರಿನಲ್ಲಿಯೇ ತ್ರಿಪದಿಯನ್ನು ಬಾದಾಮಿ ಶಾಸನದಲ್ಲಿ ಉತ್ಕೀರ್ಣಿಸಿರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಅದರ ಲಕ್ಷಣವನ್ನೆಲ್ಲ ಪಾಲನೆ ಮಾಡಲಾಗಿದೆ. ಆದರೆ ಯಾರೂ ಅದರ ಲಕ್ಷಣವನ್ನು ಕುರಿತು ಮಾತನಾಡಿರಲಿಲ್ಲ. ಕ್ರಿಸ್ತಶಕ 700ರ ಸುಮಾರಿನಲ್ಲಿಯೇ ಉತ್ಕೀರ್ಣಿಸಲಾದ ಕಪ್ಪೆ ಅರಭಟ್ಟನ ಶಾಸನದಲ್ಲಿ 3 ತ್ರಿಪದಿಗಳು ನಮಗೆ ದೊರೆತಿವೆ. ಆ 3 ತ್ರಿಪದಿಗಳು ಎಷ್ಟು ನಮ್ಮ ಅಚ್ಚ ಕನ್ನಡ ಛಂದಸ್ಸಿಗೆ ಅನುಗುಣವಾಗಿವೆ ಎನ್ನುವುದನ್ನು ಯಾರೂ ವಿವರಿಸಿರಲಿಲ್ಲ. ಆದರೆ 1ನೇ ನಾಗವರ್ಮ ಅದನ್ನು ಕುರಿತು ವಿವರಿಸುತ್ತಾನೆ. ಅಚ್ಚ ಕನ್ನಡ ಛಂದಸ್ಸಿನಲ್ಲಿ ಬರುವ ತ್ರಿಪದಿ ಅಂಶಗಣಗಳಿಂದ ಕೂಡಿದ್ದು, ಇದನ್ನು ನಾವು ಗಮನಿಸಬೇಕು. ನಾವೇನಿವತ್ತು ಕಂದಪದ್ಯ, ರಗಳೆ ಅಂತ ಹೇಳ್ತೀವಲ್ಲ, ಇವೆಲ್ಲ ಸಂಸ್ಕೃತದಿಂದ ಬಂದಂಥವು. ಇವು ಮಾತ್ರಾಗಣ ಮತ್ತು ಅಕ್ಷರಗಣಗಳಿಂದ ಕೂಡಿದಂಥವು, ಅಕ್ಷರ ವೃತ್ತಗಳು, ಖ್ಯಾತ ಕರ್ನಾಟಕ ವೃತ್ತಗಳು ಅಂದರೆ. ಆದರೆ ತ್ರಿಪದಿ, ಮದನವತಿ, ಅಕ್ಕರಿಕೆ, ಷಟ್ಪದಿ ಇವೆಲ್ಲ ನಮ್ಮ ಅಚ್ಚ ಕನ್ನಡದವು. ಅಂದರೆ ಇಲ್ಲಿ ಅಂಶಗಣಗಳಿಂದ ಕೂಡಿರುತ್ತವೆ. ಈ ಅಂಶಗಣ ಎಂಬುದು ನಮ್ಮ ಕನ್ನಡದಲ್ಲಿ ಒಂದು ವಿಶಿಷ್ಟವಾದ ಗಣವಿನ್ಯಾಸ ಪದ್ಧತಿ. ಪ್ರಸ್ತಾರ ಹಾಕುವುದಿದ್ದೇ ಇದೆ, ಲಘು ಗುರು, ಲಘು ಗುರು. ಆದರೆ ಗಣಗಳನ್ನು ವಿಭಾಗ ಮಾಡುವಾಗ 3 ರೀತಿಯ ಗಣಗಳನ್ನು ನಮ್ಮ ನಾಗವರ್ಮನು ಹೆಸರಿಸಿಬಿಟ್ಟಿದ್ದಾನೆ. 2 ಅಂಶಗಳಿದ್ದರೆ ಬ್ರಹ್ಮಗಣ, 3 ಅಂಶಗಳಿದ್ದರೆ ವಿಷ್ಣುಗಣ, 4 ಅಂಶಗಳಿದ್ದರೆ ರುದ್ರಗಣ. ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ ಹೇಳಿ ಆ ಬ್ರಹ್ಮ, ವಿಷ್ಣು, ರುದ್ರಗಣಗಳನ್ನು ಆಧರಿಸಿದಂತಹ ಅಚ್ಚ ಕನ್ನಡದ ಛಂದೋ ರೂಪಗಳನ್ನು ಈ ಛಂದೋಂಬುದಿಯಲ್ಲಿ ಸವಿವರವಾಗಿ ಚಿತ್ರಿಸಿಕೊಡುತ್ತಾನೆ. ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ. ಅವನದು ಒಂದು ವಿಶೇಷ ಏನು ಅಂದರೆ, ಅವನು ಯಾವ ಪದ್ಯದ ಲಕ್ಷಣವನ್ನು ಹೇಳುತ್ತಾನೋ ಆ ಲಕ್ಷಣ ಪದ್ಯವೇ ಲಕ್ಷ್ಯವೂ ಆಗಿರಬೇಕು. ಮತ್ತೆ ಅವನು ಈಗ ಕಂದ ಪದ್ಯ ಅಂದರೆ ಏನು ಅಂತ ಯಾವುದೋ ಮಾತ್ರಾವೃತ್ತದ ಪದ್ಯವನ್ನು ಕೇಳಿದರೆ ಕಂದ ಪದ್ಯದ ಲಕ್ಷಣವನ್ನು ಕಂದ ಪದ್ಯದಲ್ಲಿಯೇ ಹೇಳಿರುತ್ತಾನೆ. ಮತ್ತೆ ಅದಕ್ಕೆ ಉದಾಹರಣೆ ಕೊಡಬೇಕಾಗಿಲ್ಲ. ಈಗ ಉದಾಹರಣೆಗೆ ತ್ರಿಪದಿ, ನಮ್ಮ ಅಂಶಗಣದಿಂದ ಕೂಡಿದ ಅಚ್ಚಗನ್ನಡ ಛಂದಸ್ಸು. ಈ ತ್ರಿಪದಿ ಅಂದ್ರೆ ಏನು ಅಂತ ಹೇಳಬೇಕಾದ್ರೆ ತ್ರಿಪದಿಯ ಲಕ್ಷಣವನ್ನು ಹೇಳುತ್ತಾನೆ. ಆ ಲಕ್ಷಣ ಪದ್ಯವೇ ಆ ತ್ರಿಪದಿಗೆ ಲಕ್ಷ್ಯವೂ ಆಗಿರುತ್ತದೆ. ಉದಾಹರಣೆಗೆ ನಾನು ಅದನ್ನು ತಗೊಂಡಿದ್ದೀನಿ ಇಲ್ಲಿ. ಇದು ತ್ರಿಪದಿ. ಬಿಸರು ಹೋದ್ಭವ ಗಣಂ ರಸದಶ ಸ್ಥಾನದೊಳ್ ಬಿಸರುಹ ನೇತ್ರಗಣಮೇ ಬರ್ಕುಳಿದವು. ಬಿಸರುಹ ನೇತ್ರೇ ತ್ರಿಪದಿಗೆ. ನೀವು ಗಮನಿಸಿದರೆ ಸ್ವಲ್ಪ ನಾನು ಹೇಳಿದೆ, ಬಿಸರುಹ ಅಂದರೆ ಅರ್ಥ ಕಮಲ. ಬಿಸರು ಅಂದರೆ ಸೂರ್ಯ. ಸೂರ್ಯನ ಬಿಸಿಲಿನಿಂದ ಅರಳುವಂತಹ ಹೂ ಯಾವುದಿದೆಯೋ ಅದನ್ನು ಬಿಸರುಹ ಅಂತ ಕರಿತೀವಿ. ಬಿಸರುಹ ಅಂದರೆ ಕಮಲ.
ಬಿಸರುಹ ಉದ್ಭವ ಗಣಂ ಅಂದರೆ ಬ್ರಹ್ಮ, ಕಮಲದಲ್ಲಿ ಉದ್ಭವವಾದಂಥವನು ಬ್ರಹ್ಮಗಣವು ರಸದಶ ಸ್ಥಾನದೊಳ್, ರಸದಶ ಸ್ಥಾನದಲ್ಲಿ ಅಂದರೆ ಒಂದು ತ್ರಿಪದಿಯಲ್ಲಿ ಬರುವುದು ಒಟ್ಟು 11 ಗಣಗಳು. ಆ 11 ಗಣಗಳಲ್ಲಿ 6 ಮತ್ತು 10ನೆಯ ಸ್ಥಾನದಲ್ಲಿ ವಿಷ್ಣು ಗಣಗಳು ಬರುತ್ತವೆ ಅಂತ ಹೇಳಬೇಕು ಅವನೀಗ. ಆದರೆ ಅವನೇನು ಮಾಡ್ತಾನೆ, ರಸದಶ ಸ್ಥಾನದೊಳ್ ಬ್ರಹ್ಮಗಣಗಳು ಅಂತ ಹೇಳುವಾಗ ಹೆಂಗೆ ಸಾಂಕೇತಿಕವಾದಂತಹ 2 ಪದಗಳನ್ನು ತರ್ತಾನೆ ಅಂದರೆ ನಮಗೆಲ್ಲ ಗೊತ್ತಾಗುತ್ತೆ. ರಸ ಅಂದ ಕೂಡಲೇ ನಾವೇನು ಮಾಡ್ತೀವಿ, ನವರಸಗಳು ಅಂತ ನಮ್ಮ ಒಂದು ಭಾವನೆಗೆ ಬಂದುಬಿಡ್ತವೆ. ಆದರೆ ನವರಸಗಳು ಮಾತ್ರ, ಆ 9 ರಸಗಳು ಮಾತ್ರ ಅಲ್ಲ, ನಮ್ಮಲ್ಲಿ ಪಾಕಶಾಸ್ತ್ರದಲ್ಲಿ ಷಡ್ರಸಗಳು ಅಂತ ಇವೆಲ್ಲ, ಸಿಹಿ, ಕಹಿ, ಹುಳಿ, ಉಪ್ಪು, ಒಗರು, ಕಹಿ, ಇವು ಮಾತಾಡುವಾಗ 6 ರಸಗಳು ಅಂತ ಇವೆ. ಅದನ್ನು ಇಲ್ಲಿ ಏನು ಮಾಡಿದ್ದಾನೆ 1ನೇ ನಾಗವರ್ಮ, ಷಡ್ ರಸಗಳು ಅಂತೀವಲ್ಲ ಅದನ್ನು ಇಲ್ಲಿ ರಸ ಅಂತ ಕರೆದಿದ್ದಾನೆ. ರಸ ಅಂದರೆ ನಾವು 6, ನಾವು ಯಾವುದನ್ನು ಇಲ್ಲಿ ಷಡ್ ಅಂತ ಬಳಸ್ತೀವೋ ಅದನ್ನು 6 ಎಂಬ ಅರ್ಥಕ್ಕೆ ರಸ ಎಂಬ ಪದದ ಸಂಕೇತ. ದಶ ನಮಗೆ ಅರ್ಥ ಆಗುತ್ತೆ 10, 6 ಮತ್ತು 10ನೆಯ ಸ್ಥಾನದಲ್ಲಿ ಬ್ರಹ್ಮಗಣಗಳು ಬರುತ್ತವೆ. ಮೊದಲೇ ಹೇಳಿಬಿಟ್ಟಿದ್ದಾನೆ, ಬಿಸರುವ ಉದ್ಭವ ಗಣಂ, ಬಿಸರುಹೋದ್ಭವ ಗಣಂ ರಸ ದಶ ಸ್ಥಾನದೊಳ್, 6 ಮತ್ತು 10ನೆಯ ಸ್ಥಾನದಲ್ಲಿ ಮಾತ್ರ ಬ್ರಹ್ಮಗಣಗಳು ಬರಬೇಕು. ಉಳಿದಂತೆ ಬಿಸರುಹ ನೇತ್ರ ಗಣಮೇ, ಬಿಸರುಹ ನೇತ್ರ ಅಂದರೆ ಕಮಲದಂತಹ ಕಣ್ಣುಳ್ಳವನು ಅಂದರೆ ಅರ್ಥ ವಿಷ್ಣು. ವಿಷ್ಣು ಗಣಗಳು ಉಳಿದವು, ಬರ್ಕೆ ಉಳಿದ ಅಂದರೆ ಉಳಿದ ಎಲ್ಲ ಕಡೆಗೂ ಅವು ಬರ್ಕೆ. ಇದು ತ್ರಿಪದಿಯ ಲಕ್ಷಣ. ಅದನ್ನು ಅವನು ಏನು ಮಾಡಬೇಕು, ತ್ರಿಪದಿಯಲ್ಲಿಯೇ ಹೇಳಬೇಕಲ್ವಾ. ಈಗ ಅವನು ಹೇಳುತ್ತಿರುವ ಲಕ್ಷಣ ಇದಕ್ಕೆ ಹೊಂದಿಕೊಳ್ಬೇಕು. ಇದಕ್ಕೆ ನಾವು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಲಕ್ಷಣವನ್ನು ನೋಡಿದರೆ ಸರಿಯಾಗಿ ಅವನು ಹೇಳುತ್ತಿರುವಂತೆ ಬಿಸರು ಹೋದ್ಭವ ಗಣ ರಸದಶ ಸ್ಥಾನ, 6 ಮತ್ತು 10ನೆಯ ಸ್ಥಾನದಲ್ಲಿ ಬ್ರಹ್ಮಗಣಗಳು, ಉಳಿದವೆಲ್ಲವೂ ವಿಷ್ಣು ಗಣಗಳಾಗುವುದನ್ನು ನಾವು ಗಮನಿಸಬಹುದು. ಅದನ್ನು ಅವನೇನು ಮಾಡ್ತಾನೆ, 3ನೇ ನೋಡಿ, ಆ ಪಾದ ಪೂರ್ಣ ಮಾಡುವುದಕ್ಕೋಸ್ಕರ ಬಿಸರುಹ ನೇತ್ರೇ ತ್ರಿಪದಿಗೆ, ಈ ಮೊದಲಿನ 2 ಸಾಲುಗಳನ್ನು ಹೇಳಿದ ನಾಗವರ್ಮ ತನ್ನ ಪತ್ನಿಗೆ ಹೇಳ್ತಾ ಇದ್ದಾನೆ, ಕಮಲದಂತಹ ಕಣ್ಣುಳ್ಳವಳೇ, ಈಗ ನಾನು ಹೇಳಿದ್ದು ತ್ರಿಪದಿಗೆ. ಇದು 3ನೆಯ ಸಾಲು ಈ ಪದ್ಯವನ್ನು ಪೂರ್ಣಗೊಳಿಸಿಕೊಳ್ಳುವುದಕ್ಕೋಸ್ಕರ ತಂದಿರುವಂಥದ್ದು. ಇದು ನಮ್ಮ 1ನೇ ನಾಗವರ್ಮನ ಒಂದು ವಿಧಾನ, ಅವನದೇ ಆದಂಥ ವಿಶೇಷ ತಂತ್ರ. ಅದನ್ನು ಏನು ಹೇಳ್ತಾ ಇದ್ದಾನೆ ಅಂದರೆ, 6 ಮತ್ತು 10ನೆಯ ಸ್ಥಾನದಲ್ಲಿ ಬ್ರಹ್ಮಗಣಗಳು, ಉಳಿದವೆಲ್ಲವೂ ವಿಷ್ಣುಗಣಗಳು ಬರುವುದೇ ತ್ರಿಪದಿಯ ಲಕ್ಷಣ ಅಂತ ಹೇಳ್ತಾನೆ. ಇದು ಆಮೇಲೆ ಏನಾಯಿತು, ಈ ತ್ರಿಪದಿ ಬರ್ತಾ ಬರ್ತಾ ಮಾತ್ರ ಛಂದಸ್ಸಿಗೆ ಮಾರ್ಪಾಡಾಗ್ತಾ ಬಂತು. ಅದು ನಮಗೆ 12ನೇ ಶತಮಾನದ ನಂತರ ನಡುಗನ್ನಡದ ಮುಂದೆ ಕಾಣಿಸ್ಕೊಳ್ತಾ ಬಂತು. ಹೀಗೇ ನಮ್ಮ ಅಚ್ಚಕನ್ನಡ ಛಂದಸ್ಸಿನಲ್ಲಿ ಬಹಳ ಪ್ರಸಿದ್ಧವಾದದ್ದು ಷಟ್ಪದಿ. ಇವತ್ತು ನಾವು ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾರ್ಧಕ ಈ 6 ಷಟ್ಪದಿಗಳಲ್ಲದೆ ಹೊಸ ಪ್ರಯೋಗವನ್ನು ಮಾಡಿದ್ದ ರಾಘವಾಂಕ ಉದ್ದಂಡ ಷಟ್ಪದಿ ಅಂತ ಕೇಳಿರ್ತೇವೆ ನಾವು. ಆದರೆ ಈ 6 ಅಥವಾ 7 ಷಟ್ಪದಿಗಳು ಏನಿವೆ ಇವೆಲ್ಲವಕ್ಕಿಂತ ಮೂಲ ಇದ್ದದ್ದು ಕನ್ನಡದಲ್ಲಿ ಒಂದೇ ಷಟ್ಪದಿ, ಅಚ್ಚ ಕನ್ನಡ ಛಂದಸ್ಸು. ಅದನ್ನು 1ನೇ ನಾಗವರ್ಮ ಅದನ್ನು ಕೂಡ ತನ್ನ ಲಕ್ಷ್ಯ ಪದ್ಯದಲ್ಲಿ ವಿವರಿಸುತ್ತಾನೆ. ನಾನು ಅದನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಮಂದರ ಧರ ಗಣಂ ಬಂದಿರ್ ಕಾರ್ ಅಂತ್ಯದೊಳ್ ಕುಂದದೆ ನೆಲಸುಗೆ ಮದನ ಹರಂ ಇಂದು ನಿಭಾನನೆ ಮುಂದಣ ತೆರನು ಈ ಅಂದಮೆ ಆಗಲ್ಕೆ ಷಟ್ಪದ ಕೇಳ್. ಅವನು ಷಟ್ಪದ ಅಂತ ಕೆಲವು ಹಸ್ತಪ್ರತಿಗಳಲ್ಲಿ ಸಿಗುತ್ತೆ, ಕೆಲವು ಕಡೆ ಷಟ್ಪದಿ ಅಂತ ಇದೆ. ಷಟ್ಪದ ಅಂತ ಇದ್ದದ್ದು ಒಂದೇ, ಅಂಶ ಛಂದಸ್ಸಿನಲ್ಲಿ ಇದ್ದದ್ದು ಒಂದೇ. ನಮ್ಮ ಅಚ್ಚ ಕನ್ನಡದಲ್ಲಿ ಷಟ್ಪದಿ ಇದ್ದದ್ದು ಹೇಗಿತ್ತು ಅಂದರೆ 3 ಮತ್ತು 6ನೇ ಸಾಲುಗಳು ದೀರ್ಘವಾಗಿದ್ದವು, 1, 2, 4, 5ನೇ ಸಾಲುಗಳು ಸಮಾನವಾಗಿದ್ದವು. ಹೇಗಿದ್ದವು ಅನ್ನೋದನ್ನು ಆತ ಹೇಳ್ತಾನೆ. ಮಂದರ ಧರ ಅಂದರೆ ಮಂದರ ಪರ್ವತವನ್ನು ಧರಿಸಿದವನು ಅನ್ನೋ ಅರ್ಥದಲ್ಲಿ ವಿಷ್ಣುಗಣ ಬಂದಿರ್ಕೆ ಆರ್ ಕೂಡಿಸಿದ್ದಾನೆ ಕವಿಯಲ್ಲಿ ಛಂದಸ್ಸಿಗ. ಮಂದರ ದರಗಣಂ ಬಂದಿರ್ಕೆ ಆರ್ ಅಂದರೆ ಮೊದಲು ವಿಷ್ಣುಗಣಗಳು 6 ಬಂದಿರಲಿ. 6 ಅಂತ್ಯದೊಳ್ ಕುಂದದೆ ನೆಲಸುಗೆ ಮದನ ಹರಂ, ಕೊನೆಯಲ್ಲಿ ತಪ್ಪದೆ ನೆಲೆಸಬೇಕು, ಬಂದಿರಬೇಕು ಮದನ ಹರ. ಮದನ ಹರ ಅಂದರೆ ರುದ್ರಗಣ. 3 ಅಂಶದ ವಿಷ್ಣುಗಣಗಳು 6 ಬಂದಿರಬೇಕು. ಆನಂತರ ಕೊನೆಯಲ್ಲಿ 3ನೇ ಸಾಲಿನ ಕೊನೆಯಲ್ಲಿ ಅದೇ ಥರ 3 ಸಾಲಿನ ಥರ ಮತ್ತೆ 4, 5, 6ನೇ ಸಾಲಿನ ಉತ್ತರಾರ್ಧ ಹಾಗೇ ಇರ್ತದೆ, ಮದನ ಹರ ರುದ್ರಗಣ ಬರಬೇಕು ಅಂತ ಹೇಳ್ತಾನೆ. ಈ 3 ಸಾಲುಗಳಲ್ಲಿ ಷಟ್ಪದಿಯ ಲಕ್ಷಣ ಹೇಳಿದ ನಾಗವರ್ಮ ಮತ್ತೆ 3 ಸಾಲು ಹೇಳಬೇಕಲ್ಲ, ಏನು ಮಾಡಿದಾನೆ ನೋಡಿ ಅವನು. ಇಂದು ನಿಭಾನನೆ ಅಂದರೆ ಇಂದು ಅಂದರೆ ಚಂದ್ರ ಅಲ್ವಾ, ಚಂದ್ರದಂತಹ ಹಣೆಯನ್ನು ಹೊಂದಿರುವ ಅಂದರೆ ಪೂರ್ಣ ಚಂದ್ರನಂತಹ ಆನನ ಮುಖವನ್ನು ಹೊಂದಿರತಕ್ಕಂಥವಳು ತನ್ನ ಹೆಂಡತಿಯನ್ನು ತನ್ನ ಎದುರಿಗೆ ಕೂರಿಸಿಕೊಂಡು ಹೇಳ್ತಾ ಇದ್ದನೇನೋ ಎನ್ನುವ ತಂತ್ರವನ್ನು ಬಳಸಿಕೊಂಡಿದ್ದಾನೆ. ಪೂರ್ಣ ಇಂದುವಿನಂತಹ ವದನವನ್ನು ಹೊಂದಿರುವವಳೇ ಮುಂದಣ ತೆರನು ಈ ಅಂದಮೆ ಆಗಲ್ಕೆ ಷಟ್ಪದ ಕೇಳು. ಈ ಮೇಲೆ 3 ಸಾಲುಗಳಲ್ಲಿ ಹೇಳಿದ್ದನಲ್ಲ ಅದೇ 3 ಸಾಲಿನ ರೀತಿಯಲ್ಲಿ ಮುಂದೆಯೂ ಬಂದರೆ ಅದು ಷಟ್ಪದಿ ಆಗುತ್ತದೆ ಕೇಳು ಅಂತ ಹೇಳ್ತಾನೆ. ಅಂದರೆ
ನಾನು ಯಾಕೆ ಈ ಪದ್ಯಗಳನ್ನು ಉದಾಹರಣೆ ಕೊಟ್ಟೆ ಅಂದರೆ, ತ್ರಿಪದಿ ಮತ್ತು ಷಟ್ಪದಿಗಳು ಇವತ್ತು ತುಂಬ ಜನಪ್ರಿಯವಾಗಿವೆ. ತ್ರಿಪದಿ ಅಂದ್ಕೊಳ್ಳಿ, ನಾವು ತ್ರಿಪದಿಗಳ ಸಾರ್ವಭೌಮ ಸರ್ವಜ್ಞ ಅಂತೀವಿ. ಅವನು 16ನೇ ಶತಮಾನದಲ್ಲಿದ್ದ. ಇದೆಲ್ಲದಕ್ಕಿಂತ ಮೊದಲೇ ಬಾದಾಮಿ ಶಾಸನದಲ್ಲಿ ತ್ರಿಪದಿಯನ್ನು ನೋಡ್ತಾ ಇದ್ವಿ. ಈ ತ್ರಿಪದಿಯ ಲಕ್ಷಣವನ್ನು, ಮುಂದೆ ಬರುವ ಷಟ್ಪದಿಯ ಲಕ್ಷಣವನ್ನು 1ನೇ ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಉದಾಹರಣೆಗಳ ಸಹಿತವಾಗಿ ವಿವರಿಸುತ್ತಾನೆ. ನಾನು ಇಲ್ಲಿ ತ್ರಿಪದಿ ಮತ್ತು ಷಟ್ಪದಿಗಳ ಲಕ್ಷಣ ಪದ್ಯವನ್ನೇ ಲಕ್ಷ್ಯ ಪದ್ಯವನ್ನಾಗೂ ತೆಗೆದುಕೊಂಡಿದ್ದೇನೆ. ಬಲ್ಲವರು ಇವುಗಳಿಗೆ ಪ್ರಸ್ತರ ಹಾಕಿ ಅಂಶಗಣಗಳಾಗಿ ಅದನ್ನು ವಿಂಗಡಿಸಿಕೊಂಡರೆ ಅವನು ಹೇಳುತ್ತಿರುವ ವಿಷ್ಣುಗಣಗಳು, ಬ್ರಹ್ಮಗಣಗಳು ಬಂದೇ ಬರ್ತವೆ. 3 ಮತ್ತು 6ನೆಯ ಸಾಲಿನಲ್ಲಿ ಮಾತ್ರ ಒಂದೊಂದು ರುದ್ರಗಣ ಬರುತ್ತವೆ, ಉಳಿದವೆಲ್ಲವೂ ವಿಷ್ಣುಗಣಗಳಾಗಿರುತ್ತವೆ. ಬಂಧುಗಳೇ, ನಾನು ಯಾಕೆ ಈ ಮಾತನ್ನು ಇಲ್ಲಿ ತಂದೆ ಅಂದರೆ, ನಮ್ಮ ಕನ್ನಡದ ಅಸ್ಮಿತೆಯನ್ನು ಉಳಿಸುವಾಗ ನಮ್ಮ ಕೆಲವು ವೈಯಾಕರಣಿಗಳು, ನಮ್ಮ ಕವಿಗಳು, ನಮ್ಮ ಕೆಲವು ಛಂದಶಾಸ್ತ್ರಜ್ಞರು ಮತ್ತು ಅಲಂಕಾರ ತಜ್ಞರು ಇದಾರಲ್ಲ, ಲಾಕ್ಷಣಿಕರು, ಇವರು ಅದ್ಭುತವಾದ ಕೃತಿಗಳನ್ನು ಕೊಟ್ಟು ಹೋಗಿದ್ದಾರೆ. ನಾವು ಅಧ್ಯಯನ ಮಾಡಲಿಕ್ಕೆ ನಾನಿವತ್ತು ಕೇವಲ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿದ್ದೇನೆ ಅಷ್ಟೇ. ಛಂದೋಂಬುದಿ ಎನ್ನುವಂತಹ 6 ಅಧಿಕಾರಗಳಿಂದ ಕೂಡಿದಂತಹ ಇವನ ಕೃತಿ ಏನಿದೆ, ಇದು ಇವತ್ತು ಕನ್ನಡಿಗರು ಸುಮ್ಮನೆ ಕುತೂಹಲಕ್ಕಾದರೂ ಅದನ್ನು ಗಮನಿಸಬೇಕು. ಛಂದೋಂಬುದಿ ಈಗಾಗಲೇ ನಾನು ಹೇಳಿದಂತೆ ಪಾಶ್ಚಾತ್ಯರು ಅದನ್ನು ಶಾಸ್ತ್ರೀಯವಾಗಿ ಸಂಪಾದಿಸಿಕೊಟ್ಟು ಹೋಗಿದ್ದಾರೆ. ನನ್ನ ಬಳಿಯಲ್ಲಿರ್ತಕ್ಕಂಥದ್ದು ಕುಕ್ಕೆಲ ಕೃಷ್ಣ ಭಟ್ಟ ಎನ್ನುವರು ಸಂಪಾದನೆ ಮಾಡಿಕೊಟ್ಟಿರುವಂತಹ ಕೃತಿ ಇದು. ಬಂಧುಗಳೇ, 1ನೇ ನಾಗವರ್ಮ ಒಬ್ಬ ಕವಿ ಅಲ್ಲ, ಕವಿಯಾಗಿದ್ದರ ಜೊತೆಗೆ ಆತ ಛಾಂದಸ್ಸಿಗನೂ ಆಗಿದ್ದ. ಮುಂದೆ ನಮ್ಮ ಇದೇ 1ನೇ ನಾಗವರ್ಮನನ್ನು ಅನುಸರಿಸಿ ಬೇರೆ 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 ಛಂದಸ್ಸಿಗರು ಕನ್ನಡದಲ್ಲಿಯೂ ಛಂದೋ ಗ್ರಂಥಗಳನ್ನು ಬರೆದಿದ್ದಾರೆ. ಮುಂದೆ ಬಂದವರು ಇದ್ದಾರೆ, ಆದರೆ ಕನ್ನಡದಲ್ಲಿ ಪ್ರಥಮವಾದ ಛಂದೋ ಗ್ರಂಥ ಛಂದೋಂಬುದಿ, ಛಂದಸ್ಸಿನ ಅಂಬುದಿಯಂತೆ. ಎಷ್ಟು ವಿಶಿಷ್ಟವಾದ ಹೆಸರಿಟ್ಟಿದೆ ನೋಡಿ ಅವನು, ಛಂದಸ್ಸಿನ ಸಾಗರ ಇದು. ಬಂಧುಗಳೇ, ನಾನು ಇಲ್ಲಿ ಸಂಕ್ಷಿಪ್ತವಾದ ರೀತಿಯಲ್ಲಿ 1ನೇ ನಾಗವರ್ಮ ಎನ್ನುವವನು ತುಂಬ ವಿದ್ವತ್ಪೂರ್ಣವಾದಂತಹ ಒಂದು ಕೃತಿಯನ್ನು ಕೊಟ್ಟು ಹೋಗಿದ್ದಾನೆ. ಆ ಒಂದು ಕೃತಿ ಛಂದೋಂಬುದಿ. ಕ್ರಿಸ್ತಶಕ 10ನೇ ಶತಮಾನದ ಕೊನೆಯ ದಶಕಗಳಲ್ಲಿದ್ದಂತಹ 1ನೇ ನಾಗವರ್ಮ ಕವಿಯೂ ಆಗಿದ್ದ ಮತ್ತು ಆತ ಛಂದಸ್ಸಿಗನೂ ಆಗಿದ್ದ. ಆತನ ಕೃತಿ ನಿಜವಾಗಿಯೂ ಕೂಡ ಕನ್ನಡಿಗರು ಮತ್ತೆ ಮತ್ತೆ ಓದಬೇಕಾದಂತಹ ಕೃತಿ. ಅದನ್ನು ಪರಿಚಯ ಮಾಡ್ಕೋಬಹುದು. ಅದು ಹೊಸಗನ್ನಡದಲ್ಲಿ ಅದಕ್ಕೆ ಸಾರಾಂಶದ ರೀತಿಯಲ್ಲಿ ಕೂಡ ಕುಕ್ಕೆಲ ಕೃಷ್ಣ ಭಟ್ಟರು ಬರೆದಿದ್ದಾರೆ. ಆಸಕ್ತಿ ಇದ್ದವರು ಈ ಕೃತಿಯನ್ನು ಒಮ್ಮೆ ಗಮನಿಸಬಹುದು. ಇಷ್ಟು ಹೇಳಿ ನನ್ನ ಈ ಪರಿಚಯವನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.